ಕಾರಣ ಏನು ಸರ್? ಪ್ರೌಢಶಾಲಾ ಶಿಕ್ಷಕರ ಹಲವಾರು ಬೇಡಿಕೆಗಳು ಬಹಳ ವರ್ಷಗಳಿಂದ ನೆಲಗುದಿಗೆ ಬಿದ್ದಿದೆ. ಆ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಿಕೊಡಬೇಕು ಅಂತಕ್ಕಂಥ ಒಂದು ಸಾರ್ವಜನಿಕ ಗಮನ ಸೆಳೆದು ಮುಂದೆ ಆ ಬೇಡಿಕೆಗಳು ಈಡೇರದೆ ಹೋದರೆ ಯಾವ ರೀತಿ ನಾವು ಉಗ್ರವಾದಂತಹ ಒಂದು ಪ್ರತಿಭಟನೆಗಳಿಗೆ ನಾವು ಇಳಿಬೇಕಾಗ್ತದೆ ಅಂತಕ್ಕಂಥದ್ದನ್ನ ಒಂದು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋ ದೃಷ್ಟಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದೆ. ಅಲ್ಲ, ಇಲ್ಲಿ ಏನು ನಿಮ್ಮ ಬೇಡಿಕೆಗಳಿದ್ದಾವೆ? ಬಹುಮುಖ್ಯವಾಗಿ ಸುಮಾರು 2 ದಶಕಗಳಿಂದ 20 ವರ್ಷಗಳ ಕಾಲಗಳಿಂದ ಪ್ರೌಢಶಾಲಾ ಶಿಕ್ಷಕರಿಗೆ ವೇತನ ತಾರತಮ್ಯ ಉಂಟಾಗಿದೆ. ಇವತ್ತು ಪ್ರೌಢಶಾಲಾ ಶಿಕ್ಷಕರ ವೇತನ 1 ಮತ್ತು 2ನೇ ವೇತನ ಆಯೋಗದಲ್ಲಿ ಆರಕ್ಷಕ ಉಪನಿರೀಕ್ಷಕರು ಮತ್ತು ತಾಂತ್ರಿಕ ಕಾಲೇಜು ಶಿಕ್ಷಕರು ಅದೇ ರೀತಿಯಲ್ಲಿ ಮುಖ್ಯೋಪಾಧ್ಯಾಯರಿಗೆ ಈಕ್ವಲೆಂಟ್ ಆಗಿತ್ತು. ಆ 2ನೇ ವೇತನ ಆಯೋಗದ ಶಿಫಾರಸ್ಸಿನ ನಂತರ ವ್ಯತ್ಯಾಸ ಉಂಟಾಗಿ ಮತ್ತೆ 3ನೇ ವೇತನ ಆಯೋಗದಲ್ಲಿ ಸರಿಪಡಿಸ್ತಕ್ಕಂಥ ರೀತಿಯಲ್ಲಿ ವರದಿ ನೀಡಿದ್ರೂ ಕೂಡ ಸರ್ಕಾರ ಪರಿಗಣಿಸದೆ ಇವತ್ತು ಅವರ ವೇತನ ಶ್ರೇಣಿ 10,820,25 ರೂಪಾಯಿಗಳಿದೆ. ನಮ್ಮ ವೇತನ ಶ್ರೇಣಿ ಇವತ್ತು ಕೇವಲ 8,825 16,000 ರೂಪಾಯಿಗಳಿದೆ. ಇವತ್ತು ಮಧ್ಯಂತರ ಒಂದು ಅಧಿಕಾರಿಗಳ ಸಮಿತಿ, ಶಿಕ್ಷಣ ಇಲಾಖೆ ಅಧಿಕಾರಿಗಳ ಸಮಿತಿ ವರದಿ ಮಾಡಿದೆ 9,500 ಮತ್ತು 17,250 ರೂಪಾಯಿಗಳನ್ನು ನೀಡಬೇಕು ಅಂತ ಹೇಳಿ. ಆದ್ರೆ ಆ ವರದಿನೂ ಕೂಡ ಅದು ಸಾಮಾಜಿಕವಾದ ನ್ಯಾಯವನ್ನ ಎತ್ತಿಡಿತಕ್ಕಂಥ ವರದಿ ಆಗೋದಿಲ್ಲ. ಆ ದೃಷ್ಟಿಯಿಂದ ಅವರಿಗೆ ತತ್ಸಮಾನವಾಗಿ ಏನಿದೆ 10,820,25 ರೂಪಾಯಿಗಳು ಆ ಶ್ರೇಣಿಯನ್ನ ನೀಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ. ನೀವು ಯಾರಿಗೆ ಅಷ್ಟೊಂದು ಇದೆ ಅಂತ ಹೇಳ್ತಿರೋದು ಸರ್? ಮಾಸ್ಟರ್ಗಳಲ್ಲಿ ಎಕ್ಸ್ಪೀರಿಯನ್ಸ್ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಹೇಳ್ತಿದ್ದೀರಾ? ಶಿಕ್ಷಕರು ಮತ್ತು ಆರಕ್ಷಕ ಉಪನಿರೀಕ್ಷಕರು ಹಾಗೂ PDOಗಳು ಅಂತ ಹೇಳಿ ಇವತ್ತು ಅಭಿವೃದ್ಧಿ ಅಧಿಕಾರಿಗಳನ್ನ ನೇಮಕ ಮಾಡ್ಕೊಂಡು ಕೇವಲ BA ವಿದ್ಯಾರ್ಹತೆ ಹೊಂದಿದ್ದಾರೆ, ಅವರು ಸಬ್ ಇನ್ಸ್ಪೆಕ್ಟರ್ ಅಲ್ಲ. ಆದ್ರೆ ನಾವು BA, B.Ed ಮತ್ತು ಮಾಸ್ಟರ್ ಡಿಗ್ರಿ ಎಲ್ಲ ಹೊಂದಿದ್ದೇವೆ. 8-9 ಗಂಟೆಗಳ ಕಾಲ ತರಗತಿಯಲ್ಲಿ ಬಂದು ನೀವು ಹೇಳಿದ್ರೆ ಎಜುಕೇಶನ್ ಇನ್ಸ್ಪೆಕ್ಟರ್ ಬರ್ತಾರಲ್ಲ, ಎಜುಕೇಶನ್ ಇನ್ಸ್ಪೆಕ್ಟರ್ ಅಲ್ಲ ಸರ್, ಸಬ್ ಇನ್ಸ್ಪೆಕ್ಟರ್. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಅದರಿಂದ ಈ ಸಾಮಾನ್ಯ ಕೆಲಸಕ್ಕೆ ಸಮಾನ ವೇತನ ಅಂತಕ್ಕಂಥ ಒಂದು ಸಾಮಾಜಿಕ ನ್ಯಾಯದ ಅಡಿನಲ್ಲಿ ನಮ್ಗೆ ಹಿಂದೆ ಎಲ್ಲ ಅವ್ರಿಗೂ ನಮ್ಗೆಲ್ಲ ಸಮಾನವಾಗಿತ್ತು. 3ನೇ ವೇತನ ಆಯೋಗದಿಂದ ವ್ಯತ್ಯಾಸ ಆಗಿದೆ. ಈ 5ನೇ ವೇತನ ಆಯೋಗದಲ್ಲಿ ಸರಿಪಡಿಸ್ಕೊಡ್ತೇವೆ ಅಂತಕ್ಕಂಥ ಒಂದು ಆಶ್ವಾಸನೆ ಕೂಡ ಇಲಾಖೆ ನೀಡಿತ್ತು. ಆದ್ರೆ ಇವತ್ತು 6ನೇ ವೇತನ ಆಯೋಗ ಬಂದಿದೆ. ಮುಂಚಿತವಾಗಿ ಸರಿಪಡಿಸಿ ಅದಕ್ಕೆ ಸಮಾನವಾಗಿ 6ನೇ ವೇತನ ಆಯೋಗದಲ್ಲಿ ನಮಗೆ ಫಿಕ್ಸ್ ಮಾಡಿಕೊಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಿದ್ದೀವಿ ಸರ್. ಅಲ್ಲ, ಈಗ ನೀವು ಎಷ್ಟು ನಿಮ್ಮ ವೇತನ ಎಷ್ಟು ಮಟ್ಟಿಗೆ ಇನ್ಕ್ರೀಸ್ ಮಾಡಬೇಕು ಅಂತ ನೀವು ಕಲ್ತಿದ್ದೀರಿ ಸರ್? ಈಗ 8,825 16,000 ರೂಪಾಯಿ ವೇತನ ಶ್ರೇಣಿಯಿಂದ ಈ 10,820,25 ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಅಂದ್ರೆ ಮೂಲವಾಗಿ 2,500 ರೂಪಾಯಿ ಅಷ್ಟು ಮೂಲ ವೇತನ ಹೆಚ್ಚಳ ಆಗ್ಬೇಕಾಗ್ತದೆ. ಅಂದ್ರೆ ಇದೆಲ್ಲ ಶಿಕ್ಷಕರು ಈ ಹಳ್ಳಿಗಳಲ್ಲಿ ಮಾಡೋರು ಅವರಿಗೂ ಒಂದೇ ಇರಬೇಕು ಅಥವಾ ಪಟ್ಟಣಗಳಲ್ಲಿ ಮಾಡೋರಿಗೂ ಒಂದೇ ಇರಬೇಕು? ಮತ್ತೆ ಎಷ್ಟು ಜನ ಈ ಒಂದು ಕರ್ನಾಟಕ ಸ್ಟೇಟ್ ಹೈಸ್ಕೂಲ್ ಅಸಿಸ್ಟೆಂಟ್ ಮಾಸ್ಟರ್ಸ್ ಅಸೋಸಿಯೇಷನ್ ಅಲ್ಲ, ಈ ಅಸೋಸಿಯೇಷನ್ ಅಲ್ಲಿ ಎಷ್ಟು ಜನ ಮಾಸ್ಟರ್ಗಳು ಬರ್ತಾರೆ? 25,000 ಜನ ಇದ್ದಾರೆ ಸರ್. ಈಗ ಆಂದೋಲನ ಮಾಡ್ತಾ ಇದ್ದೀವಿ. ಈ ಜನವರಿ ಕೊನೆ ಒಳಗಡೆ ಸದಸ್ಯತ್ವವನ್ನು ಪಡಿಬೇಕು ಅಂತ ಹೇಳಿ ಇಡೀ ರಾಜ್ಯದ ಎಲ್ಲಾ ಶಿಕ್ಷಕರು ಕೂಡ ಇದರಲ್ಲಿ ಸದಸ್ಯರಾಗ್ತಕ್ಕಂಥ ಅಧಿಕೃತ ನೋಂದಾಯಿತ ಸದಸ್ಯರು 20,000 ಇದ್ದೇವೆ. ಈಗ 70,000 ಇದೆ. ಈಗ ಆರಂಭ ಮಾಡಿದ್ದೀವಿ. ಇಡೀ ರಾಜ್ಯವ್ಯಾಪ್ತಿ ಸದಸ್ಯತ್ವ ಆಂದೋಲನವನ್ನ ಈ ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ನಾವು ಕರೆ ಕೊಟ್ಟಿದ್ದೇವೆ. ಜನವರಿ 30ರೊಳಗಡೆ ಈ ವರ್ಷದ ಸದಸ್ಯತ್ವವನ್ನು ಎಲ್ಲರೂ ಪಡ್ಕೋಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಅಲ್ಲ, ಇದು ಇಷ್ಟು ಲೇಟ್ ಆಯ್ತಲ್ಲ ಅಂತ ಕಾಣುತ್ತೆ. ಈ ಮುಂಚೆ ಎಲ್ಲಿ ನೀವು ಒಂದು ಈ ರೀತಿ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರಾ? ಖಂಡಿತ ಮಾಡ್ತಾ ಇದ್ದೀವಿ. ಸಂಘದಲ್ಲಿ ಅನೇಕ ರೀತಿ ನ್ಯೂನ್ಯತೆಗಳಿತ್ತು. ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ KC ಕುರ್ಚಿರವರು ಹಲವಾರು ದಾವೆಗಳನ್ನು ಹೂಡಿದ್ರು. ನಮ್ಮ ಕಮಿಟಿ 2009ರಲ್ಲಿ ಸರ್ವಾನುಮತದಿಂದ ಆಯ್ಕೆ ಆದ ನಂತರ ನಾವೆಲ್ಲರೂ ಕೂಡ ಇವತ್ತು ಮೊದಲನೇ ವರ್ಷದಲ್ಲಿ 8,000 ಜನ ಸದಸ್ಯರು, 2ನೇ ವರ್ಷ 20,000 ಜನ ಆಗಿದ್ದಾರೆ. ಈ ಬಾರಿ 50,000ಕ್ಕೂ ಹೆಚ್ಚಿನ ಸದಸ್ಯರನ್ನು ನಾವು ಮಾಡ್ತೇವೆ. ಗೊಂದಲ ನಿವಾರಣೆ ಆಗಿದೆ. ಇವತ್ತು ನ್ಯಾಯಾಲಯ ಮತ್ತು ನಮ್ಮ ನೋಂದಣಾಧಿಕಾರಿಗಳು ಆ ಸಂಘಟನೆಯ ಗೊಂದಲವನ್ನೆಲ್ಲ ನಿವಾರಣೆ ಮಾಡ್ತಕ್ಕಂಥ ರೀತಿಯಲ್ಲಿ ತೀರ್ಪನ್ನ ನೀಡಿದ್ದಾರೆ. ಇನ್ನು ಯಾವುದೋ ಒಂದು ಸಿವಿಲ್ ಕೋರ್ಟ್ ಅಲ್ಲಿ ಅಂತಿಮ ಘಟ್ಟದಲ್ಲಿ ಒಂದು ದಾವೆ ಇದೆ. ಆ ದಾವೆ ಇನ್ನೊಂದು 2 ತಿಂಗಳಲ್ಲಿ ಅದು ಪ್ರಕರಣ ಖುಲಾಸೆ ಆದ್ರೆ ಯಾವುದೇ ರೀತಿ ಸಂಘ ಗೊಂದಲ ಇರೋದಿಲ್ಲ. ಮತ್ತೆ ನಾವು ಪುನರ್ ಸಂಘಟನೆ ಮಾಡ್ತೀವಿ. ರಾಜ್ಯವ್ಯಾಪ್ತಿ ಸಂಘಟನೆಗೆ ಈ ಶಿಕ್ಷಕರಿಗೆ ಉಳಿಸಿಕೊಟ್ಟು ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗ್ತೇವೆ. ಆಮೇಲೆ ಕಾಗೇರಿ ಅವರು ಏನಂತ ಒಂದು ಭರವಸೆ ಕೊಟ್ಟಿದ್ದಾರೆ ಈ ಒಂದು, ಯಾಕಂದ್ರೆ ನಿನ್ನೆ ಅಧಿವೇಶನದಲ್ಲಿ, ವಿಧಾನಸೌಧ ಅಧಿವೇಶನದಲ್ಲಿ ಈ 1-2 ಮಾತು ಬಂತು ಅಂತ TV ಮಾಧ್ಯಮಗಳಲ್ಲಿ ಬಂದಿದೆ, ಪೇಪರ್ಲ್ಲೂ ಬಂದಿದೆ. ಸೊ ಇದಕ್ಕೆ ಕಾಗೇರಿ ಅವರು ಯಾವ ರೀತಿ ಒಂದು ಉತ್ತರ ನೀಡಿದೆ? ಈಗ ಮಾನ್ಯ ಮುಖ್ಯಮಂತ್ರಿಗಳು ನೀಡುವಂತ ಉತ್ತರದ ಪ್ರತಿ ಇಲ್ಲೇ ಇದೆ. ಅಲ್ಲಲ್ಲ, ನಿಮಗೆ ಕಾಗೇರಿ ಅವರು ಶಿಕ್ಷಣದ ಇದು ನಿಮಗೆ ಬರೋರು ಕಾಗೇರಿ ಅವರು, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು. ಸೊ ಅವರಿಂದ ನಿಮಗೆ ಏನು ಅಂತ? ಈಗ ಕಾಗೇರಿ ಸಾಹೇಬರು ವೇತನ ತಾರತಮ್ಯದ ದೃಷ್ಟಿಯಿಂದ ಬಹಳಷ್ಟು ಸರ್ಕಾರದ ಮೇಲೆ ಹೆಚ್ಚಿನ ಹಣದ ಹೊರೆ ಬರೋದ್ರಿಂದ ಮುಖ್ಯಮಂತ್ರಿಗಳೇ ಮಧ್ಯಪ್ರವೇಶ ಮಾಡಿ ಆರ್ಥಿಕ ಇಲಾಖೆ ಜೊತೆ ಸಂಧಾನ ಮಾಡಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು 2-3 ಸುತ್ತಿನಲ್ಲಿ ಮುಖ್ಯಮಂತ್ರಿಗಳ ಜೊತೆ